ಅಧಿವೇಶನ ಆರಂಭಕ್ಕೂ ಮುನ್ನ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ರೈತರ ಮೆಕ್ಕೆಜೋಳ ಖರೀದಿ ಡಬಲ್ ಮಾಡಿದೆ. 20 ಕ್ವಿಂಟಾಲ್ ಬದಲು 50 ಕ್ವಿಂಟಾಲ್ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ರೈತರು ಆಗ್ರಹ ಮಾಡಿದ್ದು, ರೈತರ ಆಗ್ರಹದಂತೆ ಇದೀಗ ಸರ್ಕಾರ 50 ಕ್ವಿಂಟಾಲ್ ಒಬ್ಬ ರೈತರಿಂದ ಖರೀದಿ ಮಾಡೋಕೆ ನಿರ್ಧಾರವನ್ನು ಮಾಡಿದೆ. ರೈತರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸರ್ಕಾರದ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ರೈತರು ಒಂದ್ ಕಡೆ ಆಗ್ರಹ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಈ ರೈತರಿಂದ ಹೆಚ್ಚಿನದಾಗಿ ಖರೀದಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಈಗ ರಾಜ್ಯ ಸರ್ಕಾರ ಅವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 50 ಕ್ವಿಂಟಾಲ್ ಒಬ್ಬರಿಂದ ಖರೀದಿ ಮಾಡೋಕೆ ಚಿಂತನೆ ಮಾಡಿದೆ. ನೋಡಿ, ಈ ಹಿಂದೆ ಒಬ್ಬ ರೈತರಿಂದ 20 ಕ್ವಿಂಟಾಲ್ ಖರೀದಿಗೆ ನಿರ್ಧಾರ ಮಾಡಿತ್ತು. ಆದರೆ ಸಿಎಂ ಬಳಿ ಹೆಚ್ಚಿನ ಖರೀದಿಗೆ ಮನವಿ ಮಾಡಿದ್ರು ರೈತರು. ಈ ಹಿನ್ನೆಲೆ 20ರ ಬದಲು 50 ಕ್ವಿಂಟಾಲ್ ಖರೀದಿಗೆ ತೀರ್ಮಾನವನ್ನ ಮಾಡಿದೆ. ಬೆಂಬಲ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ಸ್ಥಾಪನೆಗೆ ಈಗಾಗಲೇ ಚಿಂತನೆ ಕೂಡ ಮಾಡಿದೆ. ಈಗಾಗಲೇ 50 ಕ್ವಿಂಟಾಲ್ ಖರೀದಿ ಮಾಡ್ತೀವಂತ ಈಗಾಗಲೇ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ತೆರೆದಿದೆ. ಕೆಎಂಎಫ್, ಗುಬ್ಬಿ, ಶಿಕಾರಿಪುರ, ಧಾರವಾಡ, ಹಾಸನ, ರಾಜನಕುಂಟೆ 5 ಕಡೆ ಖರೀದಿ ಕೇಂದ್ರವನ್ನ ಈಗಾಗಲೇ ತೆರೆದಿರೋದು. ರೈತರಿಂದ 50 ಕ್ವಿಂಟಾಲ್ ಈಗ ಮೆಕ್ಕೆಜೋಳವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಇದರ ಮೂಲಕ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ರೈತರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. 20 ಕ್ವಿಂಟಾಲ್ ಈ ಹಿಂದೆ ಖರೀದಿ ಮಾಡ್ತಾ ಇದ್ರು ಒಬ್ಬ ರೈತರಿಂದ, ಈಗ 50 ಕ್ವಿಂಟಾಲ್ ಖರೀದಿ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನವನ್ನ ಮಾಡಿದೆ, ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿರೋದು. ಅಧಿವೇಶನ ಆರಂಭಕ್ಕೂ ಮುನ್ನ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ರೈತರ ಮೆಕ್ಕೆಜೋಳ ಖರೀದಿ ಡಬಲ್ ಮಾಡಿದೆ. 20 ಕ್ವಿಂಟಾಲ್ ಬದಲು 50 ಕ್ವಿಂಟಾಲ್ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ರೈತರು ಆಗ್ರಹ ಮಾಡಿದ್ದು, ರೈತರ ಆಗ್ರಹದಂತೆ ಇದೀಗ ಸರ್ಕಾರ 50 ಕ್ವಿಂಟಾಲ್ ಒಬ್ಬ ರೈತರಿಂದ ಖರೀದಿ ಮಾಡೋಕೆ ನಿರ್ಧಾರವನ್ನು ಮಾಡಿದೆ. ರೈತರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ರೈತರು ಒಂದ್ ಕಡೆ ಆಗ್ರಹ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಈ ರೈತರಿಂದ ಹೆಚ್ಚಿನದಾಗಿ ಖರೀದಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಈಗ ರಾಜ್ಯ ಸರ್ಕಾರ ಅವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 50 ಕ್ವಿಂಟಾಲ್ ಒಬ್ಬರಿಂದ ಖರೀದಿ ಮಾಡೋಕೆ ಚಿಂತನೆ ಮಾಡಿದೆ. ನೋಡಿ, ಈ ಹಿಂದೆ ಒಬ್ಬ ರೈತರಿಂದ 20 ಕ್ವಿಂಟಾಲ್ ಖರೀದಿಗೆ ನಿರ್ಧಾರ ಮಾಡಿತ್ತು. ಆದರೆ ಸಿಎಂ ಬಳಿ ಹೆಚ್ಚಿನ ಖರೀದಿಗೆ ಮನವಿ ಮಾಡಿದ್ರು ರೈತರು. ಈ ಹಿನ್ನೆಲೆ 20ರ ಬದಲು 50 ಕ್ವಿಂಟಾಲ್ ಖರೀದಿಗೆ ತೀರ್ಮಾನವನ್ನ ಮಾಡಿದೆ. ಬೆಂಬಲ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ಸ್ಥಾಪನೆಗೆ ಈಗಾಗಲೇ ಚಿಂತನೆ ಕೂಡ ಮಾಡಿದೆ. ಈಗಾಗಲೇ 50 ಕ್ವಿಂಟಾಲ್ ಖರೀದಿ ಮಾಡ್ತೀವಂತ ಈಗಾಗಲೇ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ತೆರೆದಿದೆ. ಕೆಎಂಎಫ್, ಗುಬ್ಬಿ, ಶಿಕಾರಿಪುರ, ಧಾರವಾಡ, ಹಾಸನ, ರಾಜನಕುಂಟೆ 5 ಕಡೆ ಖರೀದಿ ಕೇಂದ್ರವನ್ನ ಈಗಾಗಲೇ ತೆರೆದಿರೋದು. ರೈತರಿಂದ 50 ಕ್ವಿಂಟಾಲ್ ಈಗ ಮೆಕ್ಕೆಜೋಳವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಇದರ ಮೂಲಕ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ರೈತರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. 20 ಕ್ವಿಂಟಾಲ್ ಈ ಹಿಂದೆ ಖರೀದಿ ಮಾಡ್ತಾ ಇದ್ರು ಒಬ್ಬ ರೈತರಿಂದ, ಈಗ 50 ಕ್ವಿಂಟಾಲ್ ಖರೀದಿ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನವನ್ನ ಮಾಡಿದೆ, ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿರೋದು. ಅಧಿವೇಶನ ಆರಂಭಕ್ಕೂ ಮುನ್ನ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ರೈತರ ಮೆಕ್ಕೆಜೋಳ ಖರೀದಿ ಡಬಲ್ ಮಾಡಿದೆ. 20 ಕ್ವಿಂಟಾಲ್ ಬದಲು 50 ಕ್ವಿಂಟಾಲ್ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ರೈತರು ಆಗ್ರಹ ಮಾಡಿದ್ದು, ರೈತರ ಆಗ್ರಹದಂತೆ ಇದೀಗ ಸರ್ಕಾರ 50 ಕ್ವಿಂಟಾಲ್ ಒಬ್ಬ ರೈತರಿಂದ ಖರೀದಿ ಮಾಡೋಕೆ ನಿರ್ಧಾರವನ್ನು ಮಾಡಿದೆ. ರೈತರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ರೈತರು ಒಂದ್ ಕಡೆ ಆಗ್ರಹ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಈ
ರೈತರಿಂದ ಹೆಚ್ಚಿನದಾಗಿ ಖರೀದಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಈಗ ರಾಜ್ಯ ಸರ್ಕಾರ ಅವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 50 ಕ್ವಿಂಟಾಲ್ ಒಬ್ಬರಿಂದ ಖರೀದಿ ಮಾಡೋಕೆ ಚಿಂತನೆ ಮಾಡಿದೆ. ನೋಡಿ, ಈ ಹಿಂದೆ ಒಬ್ಬ ರೈತರಿಂದ 20 ಕ್ವಿಂಟಾಲ್ ಖರೀದಿಗೆ ನಿರ್ಧಾರ ಮಾಡಿತ್ತು. ಆದರೆ ಸಿಎಂ ಬಳಿ ಹೆಚ್ಚಿನ ಖರೀದಿಗೆ ಮನವಿ ಮಾಡಿದ್ರು ರೈತರು. ಈ ಹಿನ್ನೆಲೆ 20ರ ಬದಲು 50 ಕ್ವಿಂಟಾಲ್ ಖರೀದಿಗೆ ತೀರ್ಮಾನವನ್ನ ಮಾಡಿದೆ. ಬೆಂಬಲ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ಸ್ಥಾಪನೆಗೆ ಈಗಾಗಲೇ ಚಿಂತನೆ ಕೂಡ ಮಾಡಿದೆ. ಈಗಾಗಲೇ 50 ಕ್ವಿಂಟಾಲ್ ಖರೀದಿ ಮಾಡ್ತೀವಂತ ಈಗಾಗಲೇ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ತೆರೆದಿದೆ. ಕೆಎಂಎಫ್, ಗುಬ್ಬಿ, ಶಿಕಾರಿಪುರ, ಧಾರವಾಡ, ಹಾಸನ, ರಾಜನಕುಂಟೆ 5 ಕಡೆ ಖರೀದಿ ಕೇಂದ್ರವನ್ನ ಈಗಾಗಲೇ ತೆರೆದಿರೋದು. ರೈತರಿಂದ 50 ಕ್ವಿಂಟಾಲ್ ಈಗ ಮೆಕ್ಕೆಜೋಳವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಇದರ ಮೂಲಕ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ರೈತರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. 20 ಕ್ವಿಂಟಾಲ್ ಈ ಹಿಂದೆ ಖರೀದಿ ಮಾಡ್ತಾ ಇದ್ರು ಒಬ್ಬ ರೈತರಿಂದ, ಈಗ 50 ಕ್ವಿಂಟಾಲ್ ಖರೀದಿ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನವನ್ನ ಮಾಡಿದೆ, ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿರೋದು. ಅಧಿವೇಶನ ಆರಂಭಕ್ಕೂ ಮುನ್ನ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ರೈತರ ಮೆಕ್ಕೆಜೋಳ ಖರೀದಿ ಡಬಲ್ ಮಾಡಿದೆ. 20 ಕ್ವಿಂಟಾಲ್ ಬದಲು 50 ಕ್ವಿಂಟಾಲ್ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ರೈತರು ಆಗ್ರಹ ಮಾಡಿದ್ರು. ರೈತರ ಆಗ್ರಹದಂತೆ ಇದೀಗ ಸರ್ಕಾರ 50 ಕ್ವಿಂಟಾಲ್ ಒಬ್ಬ ರೈತರಿಂದ ಖರೀದಿ ಮಾಡೋಕೆ ನಿರ್ಧಾರವನ್ನು ಮಾಡಿದೆ. ರೈತರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ರೈತರು ಒಂದ್ ಕಡೆ ಆಗ್ರಹ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ, ಈ ರೈತರಿಂದ ಹೆಚ್ಚಿನದಾಗಿ ಖರೀದಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಈಗ ರಾಜ್ಯ ಸರ್ಕಾರ ಅವರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 50 ಕ್ವಿಂಟಾಲ್ ಒಬ್ಬರಿಂದ ಖರೀದಿ ಮಾಡೋಕೆ ಚಿಂತನೆ ಮಾಡಿದೆ. ನೋಡಿ, ಈ ಹಿಂದೆ ಒಬ್ಬ ರೈತರಿಂದ 20 ಕ್ವಿಂಟಾಲ್ ಖರೀದಿಗೆ ನಿರ್ಧಾರ ಮಾಡಿತ್ತು. ಆದರೆ ಸಿಎಂ ಬಳಿ ಹೆಚ್ಚಿನ ಖರೀದಿಗೆ ಮನವಿ ಮಾಡಿದ್ರು ರೈತರು. ಈ ಹಿನ್ನೆಲೆ 20ರ ಬದಲು 50 ಕ್ವಿಂಟಾಲ್ ಖರೀದಿಗೆ ತೀರ್ಮಾನವನ್ನ ಮಾಡಿದೆ. ಬೆಂಬಲ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ಸ್ಥಾಪನೆಗೆ ಈಗಾಗಲೇ ಚಿಂತನೆ ಕೂಡ ಮಾಡಿದೆ. ಈಗಾಗಲೇ 50 ಕ್ವಿಂಟಾಲ್ ಖರೀದಿ ಮಾಡ್ತೀವಂತ ಈಗಾಗಲೇ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ರಾಜ್ಯದ 5 ಕಡೆ ಖರೀದಿ ಕೇಂದ್ರ ತೆರೆದಿದೆ. ಕೆಎಂಎಫ್, ಗುಬ್ಬಿ, ಶಿಕಾರಿಪುರ, ಧಾರವಾಡ, ಹಾಸನ, ರಾಜನಕುಂಟೆ 5 ಕಡೆ ಖರೀದಿ ಕೇಂದ್ರವನ್ನ ಈಗಾಗಲೇ ತೆರೆದಿರೋದು. ರೈತರಿಂದ 50 ಕ್ವಿಂಟಾಲ್ ಈಗ ಮೆಕ್ಕೆಜೋಳವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಇದರ ಮೂಲಕ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ರೈತರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. 20 ಕ್ವಿಂಟಾಲ್ ಈ ಹಿಂದೆ ಖರೀದಿ ಮಾಡ್ತಾ ಇದ್ರು ಒಬ್ಬ ರೈತರಿಂದ, ಈಗ 50 ಕ್ವಿಂಟಾಲ್ ಖರೀದಿ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ತೀರ್ಮಾನವನ್ನ ಮಾಡಿದೆ, ಜೊತೆಗೆ ಆದೇಶವನ್ನು ಕೂಡ ಹೊರಡಿಸಿರೋದು.